ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಂ ಹಯಗ್ರೀವ ಉಪಾಸನೆ. ನಮಸ್ತೆ ಎಲ್ರಿಗೂ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಳ್ತಿದ್ದೀನಿ. ಎಲ್ಲರೂ ಚೆನ್ನಾಗಿರಿ. ಸೊ ಇವತ್ತು ನಾವು ನ್ಯೂಮರಾಲಜಿ ಪ್ರಕಾರ, ಸಂಖ್ಯಾಶಾಸ್ತ್ರದ ಪ್ರಕಾರ ಯಾವ ನಂಬರಿಗೆ ಯಾವ ನಂಬರ್ ಲಕ್ಕಿ ಆಗಿರುತ್ತೆ, ಸೊ ಯಾವ ನಂಬರನ್ನು ಉಪಯೋಗಿಸ್ಕೊಂಡು ನಾವು ಎಲ್ಲಿ ಹಸ್ತದಲ್ಲಿ ಎಲ್ಲಿ ಯಾವ ಪರ್ವದಲ್ಲಿ ಬರೆದ್ರೆ ನಮಗೆ ಲಕ್ಕಿ ಆಗುತ್ತೆ, ಕೆಲವೊಂದು ಲಕ್ಕಿಗಳನ್ನು ನಾವು ಅಟ್ರ್ಯಾಕ್ಟ್ ಮಾಡ್ಕೋಬಹುದು ಅನ್ನೋದನ್ನು ನಾವು ನೋಡೋಣ. ಸೊ ಇದು ಒಂದು 10 ಅಥವಾ 20% ನಿಮಗೆ ವರ್ಕೌಟ್ ಆಗ್ಬೋದು. ಇದನ್ನು ಉಪಯೋಗಿಸ್ಕೊಂಡು ಒಳ್ಳೆಯ ಬೆನಿಫಿಟ್ಗಳನ್ನು ಪಡ್ಕೋಬಹುದು. ಬನ್ನಿ ಹಾಗಾದರೆ ಯಾವ ರೀತಿ ಅನ್ನೋದನ್ನು ನೋಡೋಣ. ಸೊ ಮೊದಲನೇದಾಗಿ ಒಂದನೇ ಸೀರೀಸ್ನಲ್ಲಿ ಯಾವೆಲ್ಲ ನಂಬರ್ ಬರುತ್ತೆ ಅಂತ ಹೇಳಿದರೆ 1, 10, 19 ಹಾಗೆ 28. ಸೊ ಈ ಒಂದು ಸೀರೀಸ್ನಲ್ಲಿ, ಒಂದನೇ ಸೀರೀಸ್ನಲ್ಲಿ ಬರುವವರಿಗೆ 5 ಅನ್ನೋದು ಲಕ್ಕಿ ನಂಬರ್ ಆಗಿರುತ್ತೆ. ಸೊ ಈ 5 ಅನ್ನೋದನ್ನು ನೀವು ಎಲ್ಲಿ ಬರೀಬೇಕು ಅನ್ನೋದನ್ನು ನಾನು ಮುಂದೆ ತಿಳಿಸ್ತೀನಿ. ಸೊ ಯಾವ ದಿನ ಬರೀಬೇಕು ಅನ್ನೋದನ್ನು ಕೂಡ ನಾನು ತಿಳಿಸ್ತೀನಿ. ಈ ರೀತಿ ಬರೆದಾಗ ನಿಮಗೆ ಲಕ್ ಅನ್ನೋದು ಅಟ್ರ್ಯಾಕ್ಟ್ ಮಾಡಬಹುದು. ಹಾಗೆ ಎರಡನೇ ಸೀರೀಸ್ನಲ್ಲಿ ಯಾವೆಲ್ಲ ನಂಬರ್ ಬರುತ್ತೆ ಅಂತ ಹೇಳಿದರೆ 2, 11, 20 ಹಾಗೆ 29. ಸೊ ಈ ಒಂದು ಸೀರೀಸ್ನಲ್ಲಿ ಬರುವಂತಹ ನಂಬರ್ಗಳಿಗೆ 1 ಅನ್ನೋದು ಲಕ್ಕಿ ನಂಬರ್ ಆಗಿರುತ್ತೆ. ಸೊ ಯಾವ ರೀತಿ ಬರೀಬೇಕು ಅಂತ ನಾನು ಮುಂದೆ ಹೇಳ್ತೀನಿ. ಹಾಗೆ ಮೂರನೇ ಸೀರೀಸ್ನಲ್ಲಿ ಯಾವೆಲ್ಲ ನಂಬರ್ ಬರುತ್ತೆ ಅಂತ ಹೇಳಿದರೆ 3, 12, 21 ಹಾಗೆ 30. ಈ ಒಂದು ನಂಬರ್ಗಳಿಗೆ ಯಾವ ಒಂದು ಲಕ್ಕಿ ನಂಬರ್ ಆಗುತ್ತೆ ಅಂತ ಹೇಳಿದರೆ 2. ಸೊ 2ಅನ್ನು ಎಲ್ಲಿ ಬರೀಬೇಕು ಅಂತ ನಾನು ಮುಂದೆ ತಿಳಿಸ್ತೀನಿ. ಹಾಗೆ 4ನೇ ಸೀರೀಸ್ನಲ್ಲಿ ಯಾವೆಲ್ಲ ನಂಬರ್ ಬರುತ್ತೆ ಅಂತ ಹೇಳಿದರೆ 4, 13, 22 ಹಾಗೆ 31. ಈ ಒಂದು ಸೀರೀಸ್ನಲ್ಲಿ, 4ನೇ ಸೀರೀಸ್ನಲ್ಲಿ ಯಾವ ಹುಟ್ಟಿದ ದಿನಾಂಕಗಳಿಗೆ ಯಾವ ಒಂದು ಲಕ್ಕಿ ನಂಬರ್ ಅಂತ ಹೇಳಿದರೆ 1 ನಂಬರನ್ನು ನೀವು ಯೂಸ್ ಮಾಡಬೇಕಾಗುತ್ತೆ. ಹಾಗೆ 5ನೇ ಸೀರೀಸ್ನಲ್ಲಿ ಹುಟ್ಟಿದವರಿಗೆ ಯಾವುದೆಲ್ಲ ನಂಬರ್ ಬರುತ್ತೆ? 5, 14, 23. ಈ ಒಂದು ಸೀರೀಸ್ನಲ್ಲಿ ಹುಟ್ಟಿದವರಿಗೆ 1 ಅನ್ನೋದು ಲಕ್ಕಿ ನಂಬರ್ ಆಗಿರುತ್ತೆ. ಹಾಗೆ 6ನೇ ಸೀರೀಸ್ನಲ್ಲಿ ಹುಟ್ಟಿದವರಿಗೆ ಯಾವ ಒಂದು ಹುಟ್ಟಿದ ದಿನಾಂಕ ಬರುತ್ತೆ ಅಂತ ಹೇಳಿದರೆ 6, 15 ಹಾಗೆ 24. ಈ ಒಂದು ಸೀರೀಸ್ನಲ್ಲಿ ಹುಟ್ಟಿದಂಥವರಿಗೆ 9 ಅನ್ನೋದು ನಿಮ್ಮ ಲಕ್ಕಿ ನಂಬರ್ ಆಗಿರುತ್ತೆ. 7ನೇ ಸೀರೀಸ್ನಲ್ಲಿ ಹುಟ್ಟಿದವರಿಗೆ 7, 16, 25. ಈ ಒಂದು 7ನೇ ಸೀರೀಸ್ನಲ್ಲಿ ಹುಟ್ಟಿದವರಿಗೆ 1 ಅನ್ನೋದು ಲಕ್ಕಿ ನಂಬರ್ ಆಗಿರುತ್ತೆ. ಹಾಗೆ 8ನೇ ಸೀರೀಸ್ನಲ್ಲಿ ಹುಟ್ಟಿದವರಿಗೆ ಯಾವ ದಿನಾಂಕ ಅಂತ ನೋಡೋಣ. 8, 17, 26. ಈ ಒಂದು ಸೀರೀಸ್ನಲ್ಲಿ, 8ನೇ ಸೀರೀಸ್ನಲ್ಲಿ ಹುಟ್ಟಿದವರಿಗೆ 6 ಅನ್ನೋದು ಲಕ್ಕಿ ನಂಬರ್ ಆಗಿರುತ್ತೆ. ಹಾಗೆ 9ನೇ ಸೀರೀಸಲ್ಲಿ ಯಾವೆಲ್ಲ ಹುಟ್ಟಿದ ದಿನಾಂಕ ಬರುತ್ತೆ ಅಂತ ನೋಡೋಣ. 9, 18, 27. ಈ ಒಂದು 9ನೇ ಸೀರೀಸ್ನಲ್ಲಿ ಹುಟ್ಟಿದವರಿಗೆ 3 ಅನ್ನೋದು ಲಕ್ಕಿ ನಂಬರ್ ಆಗಿರುತ್ತೆ. ಇದು ಪ್ರೈಮ್ ನಂಬರ್. ಓಕೆ, ಇನ್ನೂ ಅನೇಕ ನಂಬರ್ಗಳು, ಲಕ್ಕಿ ನಂಬರ್ಗಳು ಬರುತ್ತೆ. ಆದರೆ ಶ್ರೇಷ್ಠವಾದ, ಮುಖ್ಯವಾದ ನಂಬರ್ಗಳು ಇವುಗಳು. ಈ ನಂಬರ್ಗಳನ್ನು ನೀವು ಬರೆದಿಟ್ಕೊಳ್ಳಿ. ಯಾವ್ಯಾವ ಹುಟ್ಟಿದ ದಿನಾಂಕದವರಿಗೆ ಯಾವ ಸೀರೀಸ್ನಲ್ಲಿ ನೀವು ಬರ್ತೀರಿ, ಆ ಸೀರೀಸ್ನವರಿಗೆ ನಾನು ಯಾವ್ಯಾವ ನಂಬರ್ಗಳನ್ನು ಹೇಳಿದ್ದೀನಿ ಅದನ್ನು ನೀವು ಬರ್ಕೋಬೇಕಾಗತ್ತೆ. ಸೊ ಅದನ್ನು ನೀವು ನೋಟ್ ಮಾಡಿಕೊಂಡು, ಅದಾದಮೇಲೆ ಯಾವ ಹಸ್ತದಲ್ಲಿ, ಯಾವ ಬೆರಳಿನ ಕೆಳಗೆ ಬರುವಂತಹ ಪರ್ವದಲ್ಲಿ ಯಾವ ಒಂದು ಅಂಶವನ್ನದು ಸೂಚಿಸ್ತದೆ, ಯಾವ ಗ್ರಹವನ್ನು ಸೂಚಿಸ್ತದೆ, ಯಾವ ನಂಬರನ್ನು ಸೂಚಿಸ್ತದೆ, ನ್ಯೂಮರಿಕಲ್ ಎನರ್ಜಿ ಅಂತ ಇರುತ್ತೆ. ಸೊ ಆ ಒಂದು ಎನರ್ಜಿಯನ್ನು ನಾವು ಪಡ್ಕೋಬಹುದು. ಅದರಿಂದ ಎನರ್ಜಿಯನ್ನು ಪಡ್ಕೊಂಡು, ವೈಬ್ರೇಷನ್ಗಳನ್ನು ಪಡ್ಕೊಂಡು ಅದರಿಂದ ಲಕ್ಕನ್ನು ಅಟ್ರ್ಯಾಕ್ಟ್ ಮಾಡಬಹುದು ಅನ್ನೋದನ್ನು ನಾನು ತಿಳಿಸ್ತೀನಿ. ನಂಬರ್ಗಳನ್ನು ಬರಿಬೇಕಂತ ಹೇಳಿದರೆ ನೀವು ಎಡಗೈಯನ್ನು ಯೂಸ್ ಮಾಡಬೇಕಾಗುತ್ತೆ. ಎರಡೂ ಹಸ್ತದಲ್ಲಿ ಬರೆದ್ರೆ ಒಳ್ಳೆಯದು, ಆದರೆ ಹೆಚ್ಚಾಗಿ ನೀವು ಎಡಗೈಯನ್ನು ಯೂಸ್ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದರೆ ಒಂದೇ ಕೈಯಲ್ಲಿ ಬರಿತೀನಿ, 2 ಕೈಯಲ್ಲಿ ಬರೆಯಲ್ಲ ಅನ್ನೋರು ಎಡ ಹಸ್ತದಲ್ಲಿ ಬರೀರಿ. ಯಾಕಂತ ಹೇಳಿದರೆ ಎಡಹಸ್ತ ನಮ್ಮ ಎಡಹಸ್ತ ರೈಟ್ ಬ್ರೈನನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಹಾಗೆ ಬಲಹಸ್ತ ನಮ್ಮ ಲೆಫ್ಟ್ ಬ್ರೈನನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಸೊ ಹಾಗಾಗಿ ಕೆಲವೊಂದು ಕ್ರಿಸ್ಟಲ್ಗಳನ್ನು ಹಾಕುವಾಗ ಕೂಡ ನಾವು ಲೆಫ್ಟ್ ಹ್ಯಾಂಡಿಗೆ ಜಾಸ್ತಿ ಪ್ರಿಫರ್ ಮಾಡ್ತೀವಿ. ಯಾಕಂತ ಹೇಳಿದರೆ ಅದು ರೈಟ್ ಬ್ರೈನನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಸೊ ಹಾಕೋರು ಹಾಕೋಬೋದು, ಬರೆಯೋರು ಬರ್ಕೋಬೋದು, ಪರವಾಗಿಲ್ಲ. ಅದು ನಿಮ್ಮ ನಂಬಿಕೆಗೆ ಬಿಟ್ಟಿರುವಂಥದ್ದು. ಹಾಗೆ ಅವರವರ ಭಾವನೆಗಳಿಗೆ ಬಿಟ್ಟಿರುವಂಥದ್ದು. ಹೆಚ್ಚಾಗಿ ನಾವು ಪ್ರಿಫರ್ ಮಾಡುವಂಥದ್ದು ಎಡಗೈಯಲ್ಲಿ ಯೂಸ್ ಮಾಡುವಂಥದ್ದು. ಎಡಗೈಯಲ್ಲಿ ಬರೆದು ಅದನ್ನು ಲಕ್ಕನ್ನು ಅಟ್ರ್ಯಾಕ್ಟ್ ಮಾಡುವಂಥದ್ದು. ಈಗ ಯಾವ ರೀತಿ ಬರಿಬೇಕು, ಯಾವ ನಂಬರನ್ನು ಅಂತ ನೋಡೋಣ. ಸೊ ಯಾವ ದಿನ ಅಂತ ಕೂಡ ನೋಡೋಣ.
1ನೇ ಸೀರೀಸ್ನಲ್ಲಿ ಬರುವವರಿಗೆ 5 ಅನ್ನುವಂತಹ ಒಂದು ಲಕ್ಕಿ ನಂಬರನ್ನು ನೀವು ಬರಿಬೇಕಾಗುತ್ತೆ. ಆದರೆ ಅದನ್ನು ಎಲ್ಲಿ ಬರೆಯುವುದು ಅಂತ ಹೇಳಿದರೆ ಸೂರ್ಯನ ಪರ್ವ, ಉಂಗುರದ ಬೆರಳಿನ ಕೆಳಗೆ ಸೂರ್ಯ ಪರ್ವ ಬರುತ್ತೆ, ಇಲ್ಲಿ ನೀವು 5 ಅನ್ನೋ ನಂಬರನ್ನು ಬರಿಬೇಕಾಗುತ್ತೆ. ಇದು ಯಾವ ವಾರ ಅಂತ ಹೇಳಿದರೆ 5 ಅಂತ ಹೇಳಿದರೆ ಬುಧವಾರ ನೀವು ಬರಿಬೇಕಾಗುತ್ತೆ. 5 ಅನ್ನೋ ನಂಬರನ್ನು ಬ್ಲೂ ಇಂಕ್ನಲ್ಲಿ ಬರಿಬಹುದು. ಹಾಗೆ 2 ಸೀರೀಸ್ನಲ್ಲಿ ಬರುವವರಿಗೆ ಯಾವ ಒಂದು ಲಕ್ಕಿ ನಂಬರನ್ನು ಎಲ್ಲಿ ಬರಬೇಕು ಅಂತ ಹೇಳಿದರೆ 1 ಅನ್ನೋದನ್ನು ಈ ಒಂದು ಚಂದ್ರಪರ್ವದ ಕೆಳಗೆ ಚಂದ್ರಪರ್ವದಲ್ಲಿ ಬರಿಬೇಕಾಗುತ್ತೆ. ಇದು ಚಂದ್ರಪರ್ವ, ಸೊ ಇಲ್ಲಿ ಬರಿಬೇಕಾಗುತ್ತೆ 1 ಅನ್ನೋ ನಂಬರನ್ನು. ಅದು ಯಾವ ವಾರ ಅಂತ ಹೇಳಿದರೆ ಆದಿತ್ಯವಾರದ ದಿನ ಚಂದ್ರಪರ್ವದಲ್ಲಿ 1 ಅನ್ನೋದನ್ನು ಬರಿಬೇಕಾಗುತ್ತೆ. ಹಾಗೆ 3ನೇ ಸೀರೀಸ್ನಲ್ಲಿ ಬರುವಂಥವರಿಗೆ ಎಲ್ಲಿ ಒಂದು 2 ಅನ್ನುವ ಲಕ್ಕಿ ನಂಬರನ್ನು ಬರಬೇಕಂತ ಹೇಳಿದರೆ ಗುರು ಬೆರಳಿನ ಕೆಳಗೆ ಗುರುಪರ್ವದಲ್ಲಿ 2 ಅನ್ನೋ ನಂಬರನ್ನು ಬರಿಬೇಕಾಗುತ್ತೆ. ಸೋಮವಾರದ ದಿನ 2 ಅನ್ನೋ ನಂಬರನ್ನು ಗುರುತತ್ವದ ಅಲ್ಲಿ 2 ಅನ್ನೋ ನಂಬರನ್ನು ಸೋಮವಾರದ ದಿನ ಬರಿಬೇಕಾಗುತ್ತೆ. ಹಾಗೆ 4 ಸೀರೀಸ್ನಲ್ಲಿ ಬರುವಂಥವರಿಗೆ ನಂಬರನ್ನು 1 ಅನ್ನೋ ನಂಬರನ್ನು ಲಕ್ಕಿ ನಂಬರನ್ನು ಎಲ್ಲಿ ಬರಿಬೇಕು ಅಂತ ಹೇಳಿದರೆ ನಿಮ್ಮ ಹಸ್ತದ ಬುಡದಲ್ಲಿ 1 ಅನ್ನೋ ನಂಬರನ್ನು ಮಧ್ಯದಲ್ಲಿ ಬರಿಬೇಕಾಗುತ್ತೆ. ಸೊ ಇದನ್ನು ನೀವು ಭಾನುವಾರನೇ ಬರಿಬೇಕಾಗುತ್ತೆ. 5 ಸೀರೀಸ್ನಲ್ಲಿ ಬರುವಂಥವರಿಗೆ 1 ಅನ್ನೋ ಲಕ್ಕಿ ನಂಬರನ್ನು ಕಿರುಬೆರಳಿನ ಕೆಳಗೆ ಬುಧ ಪರ್ವದಲ್ಲಿ ಭಾನುವಾರದ ದಿನ ಬರಿಬೇಕಾಗುತ್ತೆ. 6ನೇ ಸೀರೀಸ್ನಲ್ಲಿ ಹುಟ್ಟಿದವರಿಗೆ 6ನೇ ಸೀರೀಸ್ನಲ್ಲಿ ಯಾವ್ಯಾವ ನಂಬರಲ್ಲಿ ನೀವು ಹುಡ್ತೀರಿ, 6ನೇ ಸೀರೀಸ್ ನಿಮ್ದು ಯಾವುದು ಅಂತ ನೋಡಿದಾಗ ಗೊತ್ತಾಗುತ್ತಲ್ಲ. ಸೊ 6ನೇ ಸೀರೀಸ್ನಲ್ಲಿ ಹುಟ್ಟಿದವರಿಗೆ 9 ಅನ್ನೋ ಲಕ್ಕಿ ನಂಬರನ್ನು ನಿಮ್ಮ ಶುಕ್ರ ಪರ್ವದ ಕೆಳಗೆ ಬರಿಬೇಕಾಗುತ್ತೆ. ಈ ಹೆಬ್ಬೆರಳಿನ ಕೆಳಗೆ ಶುಕ್ರ ಪರ್ವ ಬರುವಂಥದ್ದು, ಇಲ್ಲಿ ನೀವು 9 ಅನ್ನೋ ನಂಬರನ್ನು ಬರಿಬೇಕಾಗುತ್ತೆ. ಅದು ನೀವು ಮಂಗಳವಾರದ ದಿನ ಬರಿಬೇಕಾಗುತ್ತೆ. ಹಾಗೆ 7ನೇ ಸೀರೀಸ್ನಲ್ಲಿ ಹುಟ್ಟಿದವರು ಈ ಒಂದು ಹಸ್ತದ ಮಧ್ಯಭಾಗದಲ್ಲಿ 1 ಅನ್ನೋ ಲಕ್ಕಿ ನಂಬರನ್ನು ಬರಿಬೇಕಾಗುತ್ತೆ. ಅದು ಭಾನುವಾರದ ದಿನ ಬರಿಬೇಕಾಗುತ್ತೆ. ಹಾಗೆ 8ನೇ ಸೀರೀಸ್ನಲ್ಲಿ ಹುಟ್ಟಿದವರು ಮಧ್ಯದ ಬೆರಳಿನ ಕೆಳಗೆ ಶನಿ ಪರ್ವ ಬರುತ್ತೆ, ಅಲ್ಲಿ ನೀವು 6 ಅನ್ನುವ ಲಕ್ಕಿ ನಂಬರನ್ನು ಬರಿಬೇಕಾಗುತ್ತೆ. ಇದು ಶುಕ್ರವಾರದ ದಿನ ಬರಿಬೇಕಾಗುತ್ತೆ. ಹಾಗೆ 9ನೇ ಸೀರೀಸ್ನಲ್ಲಿ ಹುಟ್ಟಿದಂಥವರು 3 ಅನ್ನೋ ಒಂದು ಲಕ್ಕಿ ನಂಬರನ್ನು ಗುರುವಾರದ ದಿನ ಈ ಒಂದು ಗುರುಪರ್ವ ಹಾಗೆ ಶುಕ್ರಪರ್ವದ ಮಧ್ಯದಲ್ಲಿ ಬರುತ್ತಲ್ಲ, ಈ ಒಂದು ಜಾಗದಲ್ಲಿ ನೀವು 3 ಅನ್ನುವ ಒಂದು ಲಕ್ಕಿ ನಂಬರನ್ನು ಬರಿಬೇಕಾಗುತ್ತೆ 9ನೇ ಸೀರೀಸ್ನಲ್ಲಿ ಹುಟ್ಟಿದವರು. ಸೊ ಯಾವ್ಯಾವ ಸೀರೀಸ್ನವರಿಗೆ ಯಾವ್ಯಾವ ಲಕ್ಕಿ ನಂಬರ್ ಅಂತ ಹೇಳಿ ಆಯಿತು. ಸೊ ಯಾವ್ಯಾವ ವಾರ ಅಂತ ಕೂಡ ಹೇಳಿ ಆಯಿತು. ಯಾವ್ಯಾವ ಹುಟ್ಟಿದ ದಿನಾಂಕದವರಿಗೆ ಸೀರೀಸ್ನವರಿಗೆ ಯಾವ್ಯಾವ ಲಕ್ಕಿ ನಂಬರನ್ನು ಯಾವ್ಯಾವ ದಿನ ಯಾವ ಜಾಗದಲ್ಲಿ ಯಾವ ಪರ್ವದಲ್ಲಿ ಬರಿಬೇಕು ಅನ್ನೋದನ್ನು ನಾನು ತಿಳಿಸಿದ್ದೀನಿ. ಆ ದಿನದಂದು ಪ್ರಾರಂಭ ಮಾಡಿ ಮತ್ತೆ ಮುಂದಕ್ಕೆ ನಿಮಗೆ ಅನುಕೂಲವಾದಾಗೆಲ್ಲ ಬರಿಬಹುದು. ಹಾಗೆ ಪ್ರತಿದಿನ ಕೂಡ ಬರಿಬಹುದು, ಏನೂ ತಪ್ಪಿಲ್ಲ. ಸೊ ನಿಮ್ಮ ಲಕ್ಕನ್ನು ನೀವು ಅಟ್ರಾಕ್ಟ್ ಮಾಡ್ಕೋಬಹುದು. ಪ್ರತಿಯೊಂದು ನ್ಯೂಮರಾಲಜಿ ಪ್ರಕಾರ ಒಂದು 10-20% ನಾವು ಎಕ್ಸ್ಟ್ರಾ ಬೆನಿಫಿಟ್ಗಳನ್ನು ಪಡ್ಕೋಬಹುದು ಗ್ರಹಗತಿಗಳನ್ನು ಹೊರತುಪಡಿಸಿ ಕೂಡ. ಯಾಕಂತ ಹೇಳಿದರೆ ಅಲ್ಲೂ ಕೂಡ ಸೂರ್ಯನ ತತ್ವ ಇದೆ, ಮಂಗಳನ ತತ್ವ, ಚಂದ್ರನ ತತ್ವ, ಮಂಗಳನ ತತ್ವ, ಗುರು ತತ್ವ, ಶನಿ ತತ್ವ, ರಾಹು ತತ್ವ, ಕೇತು ತತ್ವ, ಶುಕ್ರ ತತ್ವ, ಎಲ್ಲನೂ ತತ್ವಗಳು ಆ ಒಂದು ನಂಬರ್ಗಳಲ್ಲಿ ಬರುತ್ತೆ. ಸೊ ಆ ನಂಬರ್ಗಳನ್ನು ಯೂಸ್ ಮಾಡಿದಾಗ ಕೂಡ ಆ ವಾರಗಳ ಆವತ್ತು ಕೂಡ ಆ ಒಂದು ಎನರ್ಜಿ ಇರುತ್ತೆ. ಸೊ ನಂಬರ್ಗಳಲ್ಲೂ ಎನರ್ಜಿ ಇರುತ್ತೆ, ವಾರಗಳಲ್ಲೂ ಎನರ್ಜಿ ಇರುತ್ತೆ. ಟೋಟಲ್ ಆಗಿ ನಮ್ಮ ಬ್ರಹ್ಮಾಂಡದಲ್ಲಿರುವ ಯೂನಿವರ್ಸಿನಲ್ಲಿರುವ ಒಂದು ಗ್ರಹಗಳ ತತ್ವಗಳನ್ನು ನಾವು ಯೂನಿವರ್ಸ್ ಪವರ್ಗಳನ್ನು ನಾವು ಎನರ್ಜಿ ಮುಖಾಂತರ ಯೂಸ್ ಮಾಡ್ಕೊಳ್ತಾ ಇರ್ತೇವೆ. ಸೊ ಈ ಒಂದು ನಂಬರ್ಗಳ ಮುಖಾಂತರ ಕೂಡ ಅದನ್ನು ಯೂಸ್ ಮಾಡಿಕೊಂಡಾಗ ಕೆಲವೊಂದು ಬೆನಿಫಿಟ್ಗಳನ್ನು ಕಣ್ಣಿಗೆ ಕಾಣದೇ ಇರುವಂತಹ ಕೆಲವೊಂದು ಬೆನಿಫಿಟ್ಗಳನ್ನು ಪಡ್ಕೋಬಹುದು. ಹೀಗೆ ಉಪಯೋಗವನ್ನು ಪಡ್ಕೊಳ್ಳಿ. ಎಲ್ಲರೂ ಇದನ್ನು ಫಾಲೋ ಮಾಡಿ ಅನುಕೂಲವನ್ನು ಪಡ್ಕೊಳ್ಳಿ, ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಳಿ, ಎಲ್ಲ ಲಕ್ಗಳನ್ನು ಅಟ್ರಾಕ್ಟ್ ಮಾಡ್ಕೊಳ್ಳೋಕ್ಕೆ ನೀವು ಕೂಡ ತಯಾರಾಗಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.